ನೀಟ್ ರೀ ಎಕ್ಸಾಮ್ ಆಗ್ತಿದೆ. ಇದು ಬೆಂಗಳೂರಿನಲ್ಲಿ ಮೂವರಿಗೆ ನೀಟ್ ಎಕ್ಸಾಮ್ ಮಿಸ್ ಆಗಿದೆ. ಅವರು ಮಾಡಿರುವಂತಹ ಎಡವಟ್ಟುಗಳಿಂದಾಗಿ ಬೆಂಗಳೂರಿನಲ್ಲಿ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮೂವರಿಗೆ ನೀಟ್ ಎಕ್ಸಾಮ್ ಮಿಸ್ ಆಗಿದೆ. ಆರ್ಸಿ ಕಾಲೇಜು ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿನಿ ತಡವಾಗಿ ಬಂದಿದ್ದಾರೆ. 1:15 ಆದ್ಮೇಲೆ 1 ನಿಮಿಷ ಆದರೂ ಕೂಡ ಆ ಗೇಟ್ ಓಪನ್ ಮಾಡೋದಿಲ್ಲ. ಗೇಟ್ ಓಪನ್ ಮಾಡೋದೇ ಕಾರಣ ಆ ವಿದ್ಯಾರ್ಥಿನಿ ಏನಿದ್ದಾಳೆ ಗೇಟ್ ಹಾರಿ ಹೋಗೋಕೆ ಯತ್ನಿಸಿದಾಳೆ. ಗೇಟ್ ಚೈನ್ ಬಡಿದು ಕೂಗಾಡಿದ್ದಾರೆ ಪೋಷಕರಿಗೆ ಮಗಳ ಒಂದು ಎಫರ್ಟ್ ವೇಸ್ಟ್ ಆಗಬಾರ್ದು ಅನ್ನುವಂಥದ್ದಿದೆ. ಪರೀಕ್ಷಾ ಕೇಂದ್ರಕ್ಕೆ ಸಿಬ್ಬಂದಿ ಬಿಡೋದಿಲ್ಲ, ಯಾಕಂದ್ರೆ ಆ ವಿದ್ಯಾರ್ಥಿನಿ ಏನಿದ್ದಾಳೆ ಲೇಟ್ ಆಗಿ ಬಂದಿದ್ದಾಳೆ. ಸೊ ಪೋಷಕರು ಕೂಡ ಆ ಗೇಟ್ಗೆ ಹಾಕಿದಂತಹ ಬೀಗವನ್ನು ಹಿಡಿದು ಬಡ್ದಾಡಿ ಬೊಬ್ಬೆ ಹೊಡೆದು ದಯವಿಟ್ಟು ನಮ್ಮ ಮಗಳನ್ನ ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಯಾರೊಬ್ರು ಒಳಗಡೆ ಬಿಟ್ಟಿಲ್ಲ. ಅದ್ರ ಜೊತೆಗೆ ವಿದ್ಯಾರ್ಥಿನಿ ನೋಡಿ ಅಲ್ಲಿ ಆ ಗೇಟ್ ಹಾರಿ ಒಳಗಡೆ ಹೋಗಕ್ಕೆ ನೋಡ್ತಾಳೆ. ಬಟ್ ಆ ಸಿಬ್ಬಂದಿಗಳಲ್ಲಿ ಅಲೌ ಮಾಡೋದಿಲ್ಲ. ಆಕೆ ಇಷ್ಟು ವರ್ಷ ಓದಿ ಸ್ಟ್ರಗಲ್ ಪಟ್ಟು ನಿದ್ರೆ ಬಿಟ್ಟು ಓದಿದ್ದೆಲ್ಲವೂ ಕೂಡ ನೀರಲ್ಲಿ ಹೋಮ ಆದಂತಾಯಿತು. ಯಾಕಂದರೆ ಪರೀಕ್ಷೆಗೆ ಹೋಗೋಕ್ಕೆ ಆಗಿಲ್ಲ. ಅಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರ ಆ ಒಂದು ಗೇಟ್ ಏನಿದೆ 2 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು, 1:15ಗೆ ಕಂಪ್ಲೀಟಾಗಿ ಗೇಟನ್ನು ಬಂದ್ ಮಾಡಿಬಿಡ್ತಾರೆ. 1:31 ಆದರೂ ಕೂಡ ಬಿಡೋದಿಲ್ಲ. 1 ನಿಮಿಷ ಜಾಸ್ತಿ ಆದರೂ ಕೂಡ ಒಳಗಡೆ ಕರೆಸ್ಕೊಡೋದಿಲ್ಲ. ಸೊ ಹಾಗಾಗಿ ಮೊದಲೇ ವಿದ್ಯಾರ್ಥಿಗಳು ಸ್ವಲ್ಪ ಅಲರ್ಟ್ ಆಗಬೇಕಿತ್ತು. ಅಂದರೆ ಬೇಗನೆ ಎಕ್ಸಾಮ್ ಸೆಂಟರ್ಗೆ ಹೋಗುವಂಥದ್ದು ಇರ್ಬೋದು. ಬೆಳಗ್ಗೆ ನಾವು ನೋಡ್ತಾ ಇದ್ವಿ, ಒಂದು ಕೋಲಾರದಿಂದ ಒಬ್ಬ ಯುವತಿ ಬೆಳಂಬೆಳಗ್ಗೆ ಬಂದುಬಿಟ್ಟಿದ್ದಾಳೆ. ಯಾಕಂದರೆ ಟ್ರಾಫಿಕ್ ಜಾಮ್ ಆಗಬಾರ್ದು, ಯಾವುದೇ ರೀತಿಯ ತೊಂದರೆ ಆದರೂ ಕೂಡ ನಾನು ಎಕ್ಸಾಮ್ ಹಾಲ್ಗೆ ಲೇಟಾಗಿ ಬರುವಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಬೆಳಗ್ಗೆನೇ ಪೋಷಕರ ಜೊತೆ ಬಂದಿದ್ದೀನಿ ಅಂತ ಆಕೆ ಹೇಳಿದರು. ಈಕೆಗೂ ಕೂಡ ಅಷ್ಟೇ. ಸೊ ಟ್ರಾಫಿಕ್ ಸಮಸ್ಯೆ ಇರಬಹುದು ಅಥವಾ ಏನೋ ಒಂದು ರೀಸನ್ನಿಂದಾಗಿ ಎಕ್ಸಾಮ್ಗೆ ಬರುವಂಥದ್ದು ಲೇಟ್ ಆಗಿದೆ. ಟ್ರಾಫಿಕ್ ಜಾಮ್ನಿಂದ ಮಿಸ್ ಆಗಿರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಸ್ ಮಿಸ್ ಆದ ಕಾರಣಕ್ಕೆ ಎಕ್ಸಾಮ್ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಇನ್ನೊಂದು ಕಡೆ ಕಳೆದ ಬಾರಿಯ ಟಿಕೆಟನ್ನು ತಂದು ಒಬ್ಬ ವಿದ್ಯಾರ್ಥಿನಿ ಎಡವಟ್ಟು ಮಾಡ್ಕೊಂಡಿದ್ದಾಳೆ. ಮಾಗಡಿ ಮೂಲದ ವಿದ್ಯಾರ್ಥಿನಿ ಎಡವಟ್ಟಿದೆ.